ನಿಮಗೆ ಸಿಕ್ಕಿರೋ ಅವಕಾಶದಲ್ಲಿ ಒಳ್ಳೇದನ್ನ ಹುಡುಕಿ. ನೆಗೆಟಿವ್ ಇಲ್ಲ ಅಂತ ನಾನು ಯಾವುದೇ ಕಾರಣಕ್ಕೆ ಹೇಳಲ್ಲ. ದೇರ್ ಇಸ್ ಎವ್ರಿಥಿಂಗ್ ಇಸ್ ನೆಗೆಟಿವ್. ಎಲ್ಲದರಲ್ಲೂ ನೆಗೆಟಿವ್ ಇದೆ. ಕಾರಲ್ಲಿ ನೆಗೆಟಿವ್ ಇದೆ, ಬೈಕಲ್ಲಿ ನೆಗೆಟಿವ್ ಇದೆ, ಸೈಕಲಲ್ಲಿ ನೆಗೆಟಿವ್ ಇದೆ, ನೀರಲ್ಲಿ ನೆಗೆಟಿವ್ ಇದೆ, ಊಟದಲ್ಲಿ ನೆಗೆಟಿವ್ ಇದೆ. ಹುಡುಕ್ತಾ ಕೂತ್ರೆ ನೀವೇನು ಮಾಡೋಕ್ಕಾಗಲ್ಲ. ಅಯ್ಯೋ ಸರ್ ಬೈಕಲ್ಲಿ ನೆಗೆಟಿವ್ ಇದೆ ಸರ್, ಆಕ್ಸಿಡೆಂಟ್ ಆಗ್ಬಿಟ್ರೆ ನಾನು ಬೈಕ್ ಶಟರಲ್ಲಿ ಇಡ್ತೀನಿ, ಶೆಡ್ಡಲ್ಲಿ ಇಡ್ತೀನಿ ಅಂದ್ರೆ ಇಡ್ಕೊಳ್ಳಿ, ಶೆಡ್ಡಲ್ಲೇ ಇರ್ತೀವಿ ಬೈಕ್. ಹಲೋ, ಅರ್ಥ ಆಗ್ತಿದೆಲ್ಲ? ಸೊ ಇದು ಮಧ್ಯಮ ವರ್ಗದವ್ರ ಸಮಸ್ಯೆ. ಮಧ್ಯಮ ವರ್ಗದವ್ರು ಏನ್ ಅಂತಂದ್ರೆ ಅಂದ್ರೆ ನನಗೆ ಸೇರಿಸ್ಕೊಂಡೆ ನಾನು ಹೇಳ್ತೀನಿ. ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ಹೇಳಿದ್ರೆ, ನಾನು ಎಲ್ಲದರಲ್ಲೂ ನೆಗೆಟಿವ್ ಹುಡುಕ್ತಾ ಇದ್ದೆ ಸ್ನೇಹಿತರೆ. ನಾನು ಯಾವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪಾಸಿಟಿವ್ ಹುಡ್ಕೋ ಪ್ರಯತ್ನ ಮಾಡಿದೆ, ನಾನು ಅನ್ಕೊಂಡಿದ್ದೆ ಇದೊಂದು ಮೆಂಬರ್ ಮಾಡೋದು, ಇದೊಂದು ಜನ ಸೇರಿಸೋದು, ಇದೊಂದು ತಲೆ ಹೊಡೆಯೋ ಬಿಸ್ನೆಸ್ಸು, ಇದು ಟೋಪಿ ಹಾಕೋ ಬಿಸ್ನೆಸ್ಸು, ಇಲ್ಲಿ ದುಡ್ಡು ಹಾಕ್ಬೇಕು ಮತ್ತೆ ಬೇರೆಯವ್ರಿಗೆ ಜಾಯ್ನ್ ಆಗು ಅಂತ ಹೇಳ್ಬೇಕು, ಬೇರೆಯವ್ರಿಗೆ ಹೋಗಿ ಛತ್ರಿ ಹಿಡಿಬೇಕು, ಈ ರೀತಿ ಅನ್ಕೊಂಡ್ಬಿಟ್ಟಿದೆ. ಖಂಡಿತ ಹೌದು. ಬೇರೆದ್ರಲ್ಲಿಲ್ವಾ? ಬೇರೆದ್ರಲ್ಲಿಲ್ವಾ? ಬೇರೆದ್ರಲ್ಲೂ ಇದೆ. ಪೊಲೀಸ್ ಜಾಬಲ್ಲೂ ಇದೆ, ಲಾಯರ್ ಜಾಬಲ್ಲೂ ಇದೆ, ಡಾಕ್ಟರ್ ಜಾಬಲ್ಲೂ ಇದೆ, ಟೀಚರ್ ಜಾಬಲ್ಲೂ ಇದೆ. ನೀವೊಂದು ವ್ಯಾಪಾರ ಶುರು ಮಾಡಿ ಅಂಗಡಿಯಲ್ಲಿ, ಕಿರಾಣಿ ಅಂಗಡಿಯಲ್ಲಿ. ನಿಮ್ದೊಂದು ಚಿಕ್ಕದೊಂದು ಕಿರಾಣಿ ಅಂಗಡಿ ಇದೆ ಅನ್ರಿ, ನೀವು ಛತ್ರಿ ಹಿಡಿಲೇಬೇಕು. ಮೇಡಮ್ ನಮ್ಮ ಹತ್ರ ಬನ್ನಿ ಸರ್, ನಮ್ಮ ಹತ್ರ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ, ನಾವು ಒಳ್ಳೆ ಕಿರಾಣಿ ಅಂಗಡಿ, ಒಳ್ಳೆ ಬೆಲೆ ಕೊಡ್ತೀನಿ ಹೇಳಲೇಬೇಕು. ಎಲ್ಲ ಕಡೆ ಇದೆ, ಬಟ್ ನಾವು ಅದನ್ನ ಗಮನಿಸುತ್ತಿಲ್ಲ. ಇಲ್ಲಿ ಮಾತ್ರ ಗಮನಿಸ್ತಾ ಇದೀವಿ. ಯಾಕೆ ಅಂತಂದ ಹೇಳಿದ್ರೆ ಇದರಲ್ಲಿ ಕೋಟ್ಯಾಧಿಪತಿ ಆಗೋ ಅವಕಾಶ ಇದೆ, ನಮಗೆ ಕೋಟ್ಯಾಧಿಪತಿ ಆಗಕ್ಕೆ ಇಷ್ಟ ಇಲ್ಲ. ನಾವು ಮಧ್ಯಮ ವರ್ಗದವ್ರು, ನಮಗೆ ಹಣ ಅಂತಂದ ಹೇಳಿದ್ರೆ ಒಂಥರ ಹೊಲಸು ಅಂತ ಕಲಿಸ್ಕೊಟ್ಬಿಟ್ಟಿದ್ದಾರೆ ತಂದೆ ತಾಯಿ, ಅಥವಾ ಮಕ್ಕಳು, ಅಥವಾ ಸಮಾಜ, ಅಥವಾ ಶಿಕ್ಷಣ. ಹಣ ಮಾಡಬೇಡಿ, ಹಣ ಮಾಡಬೇಡಿ, ಹಣ ಮಾಡಬೇಡಿ. ಬೇಕಾದ್ರೆ ನೀವು ಯಾರಿಗಾದ್ರೂ ಹೋಗಿ ಕೇಳಿ, ನಿಮ್ ಸ್ನೇಹಿತರಿಗೆ ಮೆಸೇಜ್ ಹಾಕಿ, ಮಗ ಒಂದು ಒಳ್ಳೆ ಬಿಸ್ನೆಸ್ ಇದೆ ಮಗ, ನೀನ್ ಮಾಡ್ತೀಯಾ ಅಂತಂದೇಳಿ. ಓ ಬಿಸ್ನೆಸ್, ಹಣ ಮಾಡೋದಾ? ನನಗೆ ಹಣ ಅಂದ್ರೆ ಇಷ್ಟ ಇಲ್ಲ ಮಗ, ಸಾರಿ. ಅದೇ ಮೆಸೇಜ್ ಅವನಿಗೆ ಹಾಕಿ, ಮಗ ಒಂದು ಗುಡ್ ನ್ಯೂಸ್ ಇದೆ, ನಾವೆಲ್ಲ ಪಾರ್ಟಿ ಮಾಡ್ತಾ ಇದ್ದೀವಿ, ನೀನೊಂದು 2,000 ರೂಪಾಯಿ ತಗೊಂಬ, ನಾವೆಲ್ಲ 2,000 ರೂಪಾಯಿ ತರ್ತಿದೀವಿ, ನಾವೆಲ್ಲ 8 ಗಂಟೆಗೆ ಅಲ್ಲಿ ಎಣ್ಣೆ ಹೊಡ್ಯಕ್ಕೆ ಸಿಗೋಣ ಪಾರ್ಟಿ ಮಾಡಕ್ಕೆ ಅಂದ್ರೆ, ಮಗ ನಾನು 3,000 ತರ್ತೀನಿ ಅಂತಾನೆ. ಅಂದ್ರೆ ನಾವಿವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ನಮಗೆ ಹಾಳು ಮಾಡೋರು ಕಂಡ್ರೆ ಇಷ್ಟ ಆಗ್ತಾ ಇದೆ. ನಮಗೆ ಹಾಳು ಮಾಡೋರು ಕಂಡ್ರೆ ತುಂಬಾ ಇಷ್ಟ ಆಗ್ತಾ ಇದೆ. ನಮಗೆ ಉದ್ಧಾರ ಆಗುವಂತ ನಮ್ ಸ್ನೇಹಿತರು ಯಾರಾದ್ರೂ ಹೇಳಿದ್ರೆ, ನಮಗೆ ನನ್ನ ಮಗ ಟೋಪಿ ಆಗ್ತಾ ಇದ್ದಾನೆ, ಈ ನನ್ನ ಮಗ ನನಗೆ ಬಲಿ ಆಗ್ತಾ ಇದ್ದಾನೆ, ಈ ನನ್ನ ಮಗ ನನಗೆ ಬಕ್ರಾ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ನೋಡಿ, ಈಗ ಬಹಳ ಜನ ಫೋನ್ ಮಾಡ್ತಾರೆ, ಸರ್ ನೀವು ಜೀವನದಲ್ಲಿ ಉದ್ಧಾರ ಆಗ್ತೀರಾ, ಸಕ್ಸಸ್ ಆಗ್ತೀರಾ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತೀರಾ, ಓಕೆ, ನೀವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಲಿತೀರಾ, ನೀವು ಸ್ಟೇಜ್ ಮೇಲೆ ಮಾತಾಡೋದು ಕಲಿತೀರಾ, ನೀವು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀರಾ ಅಂತ ಹೇಳ್ತಾರೆ ನಿಮ್ ಸ್ನೇಹಿತರು. ಅವಾಗ ನಿಮಗೆ ಏನ್ ಅನ್ಸುತ್ತೆ? ನೋಡ್ ನೋಡ್ ನೋಡ್, ಕೇಳಿಸ್ಕೊ ಕೇಳಿಸ್ಕೊ ಅಂತ ಲೌಡ್ ಸ್ಪೀಕರ್ ಆಗ್ತಾರೆ. ಈ ನನ್ ಮಗ ನೋಡು ಹೆಂಗ್ ಬಕ್ರಾ ಮಾಡ್ತಾ, ನೋಡು ಹೆಂಗ್ ಮೋಟಿವೇಶನ್ ಮಾಡ್ತಾ ನೋಡು. ಯಾಕೆ ಅಂದ್ರೆ ನಮಗೆ ಅದ್ರ ಬಗ್ಗೆ ಎಜುಕೇಶನ್ ಇಲ್ಲ ಸ್ನೇಹಿತರೆ. ನಮ್ಮ ಎಜುಕೇಶನ್ ಏನು ಅಂದ್ರೆ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್, ಜಾನಿ ಜಾನಿ ಎಸ್ ಪಾಪ. ಯಾಕಂದ್ರೆ ಇವತ್ತು ನಮಗೆ ಹೆಂಗ್ ಮಾಡ್ಬಿಟ್ಟಿದೆ ಸಮಾಜ ಅಂದ್ರೆ, ನಮಗೆ ಜಾಣ ಆಗೋದಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಅದು ಉಪೇಂದ್ರ ಅವ್ರು ಹೇಳ್ತಾರಲ್ಲ, ನಾವೆಲ್ಲ ಸತ್ತ ಪ್ರಜೆಗಳು ಅಂತ. ನಾವೆಲ್ಲೋ ಒಂದ್ ಕಡೆ ಸತ್ತೋಗ್ಬಿಟ್ಟಿದೀವಿ. ನಮಗೆ ಫೈನಾನ್ಷಿಯಲ್ ಎಜುಕೇಶನ್ ಇಲ್ಲ. ಜಪಾನ್ ಯಾಕೆ ಡೆವಲಪ್ ಆಗಿದೆ? ಜಪಾನ್ 8ನೇ ತರಗತಿಯಿಂದ ಫೈನಾನ್ಷಿಯಲ್ ಎಜುಕೇಶನ್ ಸ್ಟಾರ್ಟ್ ಮಾಡ್ತಿದ್ದಾರೆ ಜಪಾನ್ ಅಲ್ಲಿ. ಹೇಗೆ ಸ್ವಉದ್ಯಮಿ ಆಗ್ಬೇಕು, ಹೇಗೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೋಬೇಕು, ಹೇಗೆ ತಂದೆ ತಾಯಿನ ನೋಡ್ಕೋಬೇಕು. ಇವತ್ತು ಅತಿ ಹೆಚ್ಚು ವೃದ್ಧಾಶ್ರಮಗಳು ಇಂಡಿಯಾದಲ್ಲಿ ಓಪನ್ ಆಗ್ತಾ ಇದೆ, ಗೊತ್ತಾ ನಿಮಗೆ? ನಮ್ದು ತುಂಬಾ ಸನಾತನ ಧರ್ಮ, ನಮ್ದು ತುಂಬಾ ಸನಾತನ ಸಿಸ್ಟಮ್ ನಮ್ದು. ನಾವು ಜನರಿಗೆ ಬದುಕೋದನ್ನ ಹೇಳ್ಕೊಟ್ಟಿದ್ವಿ. ತಂದೆ ತಾಯಿ ಅಂದ್ರೆ ಹೀಗೆ, ಮಕ್ಕಳು ಅಂದ್ರೆ ಹೀಗೆ, ಹೆಂಡತಿ ಅಂದ್ರೆ ಹೀಗೆ ಅಂತ. ಬಟ್ ಇದೇ ಒಂದು 20 ವರ್ಷಗಳಿಂದ ಯಾವಾಗ ಮೊಬೈಲ್ ಬಂತಲ್ಲ, ಅವಾಗ ಬಂದಾಗ್ಲಿಂದ ನಾವೆಲ್ಲ ವೆಸ್ಟರ್ನ್ ಕಲ್ಚರ್ ಅನ್ನ ಫಾಲೋ ಮಾಡ್ಕೊಂಡು ಅಂದ್ರೆ ಒಳ್ಳೇದನ್ನ ಫಾಲೋ ಮಾಡಲ್ಲ ನಾವು, ವೆಸ್ಟರ್ನ್ ಕಲ್ಚರ್ ಕೆಟ್ಟದನ್ನ ಫಾಲೋ ಮಾಡ್ತೀವಿ. ವೆಸ್ಟರ್ನ್ ಕಲ್ಚರ್ ಅಲ್ಲಿ ಒಳ್ಳೇದು ಇದೆ, ಓಕೆ. ವೆಸ್ಟರ್ನ್ ಕಲ್ಚರ್ ಅಲ್ಲಿ ಕ್ಲೀನ್ನೆಸ್ ಇರೋದು ಹೇಳ್ಕೊಡ್ತಾರೆ ರೋಡ್ ಸೈಡ್ ಎಲ್ಲ, ನಾವು ಅದನ್ನ ಫಾಲೋ ಮಾಡಲ್ಲ. ವೆಸ್ಟರ್ನ್ ಕಲ್ಚರ್ ಅಲ್ಲಿ ಪಿಜ್ಜಾ ತಿಂತಾರೆ, ಅದನ್ನ ಫಾಲೋ ಮಾಡ್ತೀವಿ ನಾವು. ವೆಸ್ಟರ್ನ್ ಕಲ್ಚರ್ ಅಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಎಜುಕೇಶನ್ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಯೂನಿವರ್ಸಿಟಿಯಲ್ಲಿ ಇದೆ, ಅದನ್ನ ಫಾಲೋ ಮಾಡಲ್ಲ ನಾವು. ವೆಸ್ಟರ್ನ್ ಕಲ್ಚರ್ ಅಲ್ಲಿ ಓಕೆ ಪಬ್ ಇದೆ, ಅದನ್ನ ಫಾಲೋ ಮಾಡ್ತೀವಿ. ವೆಸ್ಟರ್ನ್ ಕಲ್ಚರ್ ಅಲ್ಲಿ ಡಿಜೆ ಇದೆ, ಅದನ್ನ ಫಾಲೋ ಮಾಡ್ತೀವಿ. ಒಳ್ಳೇದನ್ನ ಫಾಲೋ ಮಾಡಲ್ಲ ನಾವು.
ಸೊ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಯಾರಾದ್ರೂ ಬಂದು ನಿಮಗೆ ಬಿಸ್ನೆಸ್ ಮಾಡಿ ನಿಮ್ ಜೀವನನ ರೂಪಿಸ್ಕೊಳ್ಳಿ, ನೀವು ಜೀವನದಲ್ಲಿ ಬೆಳೀರಿ ಅಂತ ಹೇಳಿದ್ರೆ ನಮಗೊಂಥರ ಅವರು ಕಳ್ಳರ ತರ ಕಾಣಿಸ್ತಾರೆ. ಈ ನನಗೆ ಇಲ್ಲಿ ಎಷ್ಟೋ ಜನ ಬೈಕೊಂತಿರ್ಬೋದು, ಈ ನನ್ನ ಮಗಗೆ ಏನು ಗೊತ್ತು, ಈ ನನ್ನ ಮಗ ಯಾವತ್ತು ನಮ್ಮ ಜೊತೆಗೆ ಬಂದಿಲ್ಲ, ನಮ್ ಸಂಸಾರ ಹೆಂಗೈತಂತ ನೋಡಿಲ್ಲ. ಹ್ಮ್ ನನ್ನಂತ ಹೆಂಡತಿ ಸಿಕ್ಕರೆ ಗೊತ್ತಾಗೋದು ಇವನಿಗೆ, ನನ್ನಂತ ಗಂಡ ಸಿಕ್ಕರೆ ಗೊತ್ತಾಗಿರೋದು, ನನ್ನಷ್ಟು ಕಷ್ಟ ಈ ನನ್ನ ಮಗಗಿಲ್ಲ, ಅದಕ್ಕೆ ಇಷ್ಟು ನೀಟಾಗಿ ಕುತ್ಕೊಂಡು ಭಾಷಣ ಬಿಗಿತಾನೆ, ಇವನಿಗೇನು ದುಡ್ಡು ಬರುತ್ತೇನೋ ಅದಕ್ಕೆ ಈ ತರ ಮಾತಾಡ್ತಾನೆ, ಈ ನನ್ನ ಮಕ್ಕಳಿಂದನೇ ಸಮಾಜ ಹಾಳಾಗಿರೋದು, ಈ ನನ್ನ ಮಕ್ಕಳಿಗೆ ಮಾತಾಡಿ ಮಾತಾಡಿ ಬೆಣ್ಣೆ ಹಚ್ಚಿ ಮಾತಾಡಿ ಟೋಪಿ ಹಾಕಿ ಹೋಗ್ಬಿಡ್ತಾರೆ. ಈ ರೀತಿ ಎಷ್ಟೋ ಜನ ಅನ್ಕೊಂತ ಇರ್ತಾರೆ ಇಲ್ಲೇ ಕುತ್ಕೊಂಡು. ಯಾಕಂದ್ರೆ ಅವ್ರು ತಪ್ಪು ಅಂತ ನಾನು ಹೇಳಲ್ಲ, ಅವ್ರು ಇರೋದೇ ಹಾಗೆ. ಯಾಕಂದ್ರೆ ಎಜುಕೇಶನ್ ಅದೇ ನಮಗೆ ಕೊಡ್ತಾ ಇರೋದು ಸಮಾಜ. ಯಾಕಂದ್ರೆ ನಾನು ಹಂಗೆ ಇದ್ದೆ. ನಾನು ಯಾರಾದ್ರೂ ಈ ರೀತಿ ಮಾತಾಡೋರು ಕಂಡ್ರೆ ಈ ನನ್ನ ಮಕ್ಕಳು ಮೋಟಿವೇಟ್ ಮಾಡ್ತಾರೆ, ಪಂಪ್ ಹೊಡಿಯೋರು ನನ್ನ ಮಕ್ಕಳು, ಇವ್ರು ಟೋಪಿ ಹಾಕೋರು, ಈ ರೀತಿ ಅನ್ಕೊಂತಿದ್ದೆ ನಾನು. ಯಾಕಂದ್ರೆ ನನಗೆ ಇದೇ ತರ ಬೆಳೆದ್ ಬಿಟ್ಟಿದ್ದೆ. ಯಾಕಂದ್ರೆ ಇದೇ ಇದೇ ಶಿಕ್ಷಣ ಕಲಿಸ್ಕೊಟ್ಟಿದ್ದು ನನಗೆ, ಇದೇ ಸಮಾಜ ಕಲಿಸ್ಕೊಟ್ಟಿದ್ದು, ಇದೇ ನನ್ನ ಸ್ನೇಹಿತರು ಅಕ್ಕಪಕ್ಕದವ್ರು ನನಗೆ ಕಲಿಸ್ಕೊಟ್ಟಿದ್ದು. ಬಟ್ ಯಾರಾದ್ರೂ ಒಬ್ರು ನೋಡಿ, ಏಯ್ ಕಮಾನ್ ನೀನ್ ಡಿಜೆಗೆ ಹೋಗ್ಬೇಕು, ನೀನ್ ಎಣ್ಣೆ ಹೊಡಿಬೇಕು, ನೀನ್ ಪಬ್ಬಿಗೆ ಹೋಗ್ಬೇಕು ಅಂದ್ರೆ, ಮಗ ನಿನ್ನಂತ ಸ್ನೇಹಿತ ಎಲ್ಲಿಗೂ ಸಿಗಲ್ಲ ಮಗ, ನಿನ್ನಂತ ಎಲ್ಲೂ ಸಿಗಲ್ಲ. ಈ ರೀತಿ ಮಾತಾಡ್ತೀವಿ ನಾವು. ಸಾವಿರಕ್ಕೊಬ್ಬನು ಇಂಥ ಸ್ನೇಹಿತ ಸಿಗೋದು ಗೊತ್ತಾ, ಎಣ್ಣೆ ಹೊಡಿ ಅಂತಾನೆ, ನಾನ್ ದುಡ್ಡು ಕೊಡ್ತೀನಿ ಅಂತಾನೆ, ಇಂಥನ್ ಎಲ್ಲಿ ಸಿಗ್ತಾನೆ ಅಂತೀವಿ. ಅದೇ ಇನ್ನೊಬ್ಬ ಸ್ನೇಹಿತ, ಮಗ ನೀನ್ ಉದ್ಧಾರ ಆಗು, ನೀನ್ ದುಡಿ, ನೀನ್ ಮುಂದೆ ಬಾ, ನಿನ್ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡ್ರೆ, ಓ ಈ ನನ್ನ ಮಗಗೆ ಏನೋ ಲಾಭ ಇದೆ, ಈ ನನ್ನ ಮಗಗೆ ಏನೋ ಲಾಭ ಇದೆ, ಅದಕ್ಕೆ ಈ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇದು ನಾವು ಆಗ್ಬಿಟ್ಟಿದೀವಿ. ನನಗೆ ಗೊತ್ತಿಲ್ಲ ಇವೆರಡರಲ್ಲಿ ನೀವು ಎಲ್ಲಿದ್ದೀರಾ, ಐ ಡೋಂಟ್ ನೋ. ಬಟ್ ಎರಡೂ ಸರಿ, ನೀವು ಇಲ್ಲಿದ್ರು ಸರಿ, ಇಲ್ಲಿದ್ರು ಸರಿ, ನಾನು ತಪ್ಪು ಅಂತ ಹೇಳಲ್ಲ. ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಶಿಕ್ಷಣ, ನಿಮ್ಮ ಸಮಾಜ ಕೊಟ್ಟಿರೋ ಶಿಕ್ಷಣ, ನಿಮ್ ಸುತ್ತಲೂ ಇರೋ ಕೊಟ್ಟಿರೋ ಶಿಕ್ಷಣ ಅದು ಕರೆಕ್ಟ್ ಆಗಿದೆ ಅಲ್ವಾ? ಈ ಪಾಕಿಸ್ತಾನದಲ್ಲಿ ಒಂದ್ ದೇವ್ರಿದೆ, ಇಲ್ಲೊಂದ್ ದೇವ್ರಿದೆ, ಕರೆಕ್ಟ್. ಅವ್ರಿಗೆ ಅದು ಕರೆಕ್ಟ್ ಇದೆ, ಇವ್ರಿಗೆ ಇದು ಕರೆಕ್ಟ್ ಇದೆ, ತಪ್ಪೇ ಅದು ಇಲ್ಲ. ಬೋತ್ ಆರ್ ಕರೆಕ್ಟ್. ಅವ್ರಲ್ಲಿದ್ದಾರೆ, ಅಲ್ಲಿ ಅದನ್ನ ಫಾಲೋ ಮಾಡ್ತಾರೆ, ನಾವ್ ಇಲ್ಲಿದ್ದೀವಿ ಇದನ್ನ ಫಾಲೋ ಮಾಡ್ತೀವಿ, ತಪ್ಪೇನಿಲ್ಲ. ನಾನು ಹೇಳೋದೇನು ಅಂತಂದ್ರೆ ಹೇಳಿದ್ರೆ, ನೀವು ಮಾಡ್ತಾ ಇರೋ ದಾರಿ, ನೀವು ಹೋಗ್ತಾ ಇರೋ ದಾರಿ ನಿಮಗೆ ಸರಿ ಅನಿಸ್ತಾ ಇದೆನಾ, ನಿಮಗೆ ನೆಮ್ಮದಿ ಕೊಡ್ತಾ ಇದೆನಾ, ನಿಮಗೆ ಅದರಲ್ಲಿ ಏನಾದ್ರೂ ಫ್ಯೂಚರ್ ಕಾಣಿಸ್ತಾ ಇದೆನಾ ಮುಂದೆ, ದೆನ್ ಡೂ ಇಟ್. ಇಲ್ವಾ, ದೆನ್ ಟೇಕ್ ಯು ಟರ್ನ್. ಶರತ್ ಇದ್ದಾನೆ, ಓಕೆ, ನಿಮ್ಮ ಅಪ್ಲಯನ್ಸ್ ಇರ್ತಾರೆ, ಈ ರೀತಿ ಹಲವಾರು ಮೀಟಿಂಗ್ಸ್ಗಳು ಬರ್ತವೆ, ಅಟೆಂಡ್ ಆಗಿ ಹೋಗಿ. MLM ಶರತ್ ಅಂತ ಹೋಗಿ, ಈಗೆಲ್ಲರೂ ಯೂಟ್ಯೂಬಲ್ಲಿ ಹೋಗಿ MLM ಶರತ್ ಅಂತ ಟೈಪ್ ಮಾಡಿ, ಯೂಟ್ಯೂಬ್ ಅಲ್ಲಿ ನಂದು ವಿಡಿಯೋಸ್ ಬರುತ್ತೆ ನೋಡಿ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಬೇಡ ಅಂದ್ರೆ, ಯಾಕಂದ್ರೆ ನಾನು ಅಲ್ಲಿ ಇದನ್ನೆಲ್ಲ ಅಲ್ಲಿ ಹಾಕ್ತೀನಿ. ನಾನು ಇದೇ ಯೂಟ್ಯೂಬ್ ವಿಡಿಯೋಸ್ ಏನ್ ಮಾಡ್ತಾ ಇದ್ದೀನಿ, ಇದು ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಹಾಕ್ತೀನಿ. ನಿಮ್ ಸ್ನೇಹಿತರಿಗೆಲ್ಲ ತೋರಿಸಿ, ಈ ಮೀಟಿಂಗ್ ನಾನು ಅಟೆಂಡ್ ಆಗಿದ್ದೆ, ಇಲ್ಲಿ ನನಗೆ ಇದಿದು ಶಿಕ್ಷಣ ಸಿಕ್ತು ಅಂತ ತೋರಿಸಿ. ಓಕೆ, ಹೋಗಿ MLM ಶರತ್ ಅಂತ ಹಾಕಿ, MLM ಶರತ್ ಕನ್ನಡ, MLM ಶರತ್ ಅಂತ ಹಾಕಿ, ಬಂತ ನೋಡಿ ನನ್ನ ಫೋಟೋ ವಿಡಿಯೋಸ್ ಬರುತ್ತೆ, ಸಬ್ಸ್ಕ್ರೈಬ್ ಆಗಿ. ಹೋದ್ರ ಓಕೆ, ಬೆಲ್ ಬಟನ್ ನೋಡಿ, ನಿಮಗೆಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಇದನ್ನು ವಿಡಿಯೋ ಅದ್ರಲ್ಲಿ ಹಾಕ್ತೀನಿ ನಾನು. ನಿಮ್ ಜೊತೆಗೆ ಯಾವಾಗ್ಲೂ ನಾನು ನಿಂತ್ಕೊಂತೀನಿ. ನೀವ್ ಏನೇ ಕುಗ್ಗಿದ್ರೇನು, ನೀವ್ ಏನೇ ಮಾನಸಿಕ ನೋವನ್ನ ಅನುಭವಿಸಿದ್ರು, ನೀವ್ ಏನೇ ಮಾಡಿದ್ರೇನು, ನಿಮ್ ಹಿಂದೆ ನಾನು ಇರ್ತೀನಿ. ನಿಮಗೆ ನಾನು ಮತ್ತೆ ಮೋಟಿವೇಟ್ ಮಾಡ್ತೀನಿ, ಮುಂದೆ ತಗೊಂಡ್ಬರ್ತೀನಿ. ನಾನು ಯಾವುದೇ ಹೇಳಿದ್ನಲ್ಲ, ಸುಳ್ಳು ತರ ತಿಗಡಿ ಹೇಳಲ್ಲ. ನಾನು ಇರೋದರ ಫ್ಯಾಕ್ಟ್ ಅನ್ನ ಬಿಚ್ಚಿ ಬಿಚ್ಚಿ ಇಡ್ತೀನಿ. ನಾನು ಇಷ್ಟೊತ್ತು ಮಾತಾಡಿದೆ ಅರ್ಧ ಗಂಟೆ, ಯಾವುದು ಕೂಡ ನಾನು ಬರೆದಿಡ್ಕೊಂಡು ನೋಡ್ಕೊಂಡು ಯೂಟ್ಯೂಬ್ ನೋಡಿ ಮಾತಾಡಲ್ಲ. ನನ್ನ ಜೀವನದಲ್ಲಿ ನಡೆಯೋದು ಹಾಗೂ ನಾವು ಮಧ್ಯಮ ವರ್ಗದವ್ರು ಹೇಗಿದ್ದೀವಿ ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು. ಇದು ತಪ್ಪು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಶಿಕ್ಷಣ ಸ್ನೇಹಿತರೆ ಯಾರು ನಿಮಗೆ ಬಿಟ್ಟಿ ಕೊಡಲ್ಲ, ನಾನು ನಿಮಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ಕಾರಣ ನಿಮ್ಮ ಅಪ್ಲೈನ್. ಅವ್ರು ಎಷ್ಟೆಲ್ಲ ಕಷ್ಟಪಟ್ಟು ಇವತ್ತು ನನಗೆ ಕರೆದಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ. ನಾನು ಎಲ್ಲ ಮೀಟಿಂಗಿಗೆ ಹೋಗಲ್ಲ. ಹಾಗಾಗಿ ನನಗೂ ತುಂಬಾ ಡಿಮ್ಯಾಂಡ್ ಇದೆ, ಜನರು ತುಂಬಾ ಬೇಕಾಗಿರುವಂತ ಕಂಟೆಂಟ್ ಅನ್ನ ಕೊಡ್ತೀನಿ ನಾನು. ನಾನು ಇವತ್ತು ಇಲ್ಲಿ ನೀವು ಬಂದು ನಿಮ್ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ನನ್ನ ಸಮಯನ ಯೂಸ್ ಮಾಡ್ಕೊಳ್ಳಿ, ನನ್ನ ನಾಲೆಡ್ಜ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನೀವು ಬದಲಾವಣೆ ಆಗೋ ಪ್ರಯತ್ನ ಮಾಡಿ. ಬಿಡಿ, ನೀವು ಬಿಸ್ನೆಸ್ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡರಿ. ಮೊದಲು ಬದಲಾವಣೆ ಅನ್ನೋದು ನಿಮ್ಲಿಂದ ಶುರು ಆಗ್ಲಿ. ಯಾಕಂದ್ರೆ ಬಹಳ ಜನ ಹೇಳ್ತಾರೆ, ಸರ್ ಹೌ ಟು ಡೂ ಬಿಸ್ನೆಸ್ ಮೆಸೇಜ್ ಹಾಕಿದ್ರೆ, ಈಗ ನಾನು ಹೇಳ್ತೀನಲ್ಲ, ಹೌ ಟು ಚೇಂಜ್ ಮೈ ಸೆಲ್ಫ್ ಅಂತ ಮೆಸೇಜ್ ಹಾಕಿ. ಬಿಸ್ನೆಸ್ ಎಲ್ಲೂ ಹೋಗಲ್ಲ. ಬಿಸ್ನೆಸ್ ಕೋತಿ ಮಾಡಿದ್ರು ಬಿಸ್ನೆಸ್ ಬರುತ್ತೆ. ಮಂಗಣ ಬಂದು ಬಿಸ್ನೆಸ್ ಮಾಡ್ಬೋದು ಇಲ್ಲಿ, ಅಷ್ಟು ಈಸಿ ಇದೆ ಬಿಸ್ನೆಸ್. ಹೌದಲ್ಲ, ಒಂದ್ ಮಂಗನ ಕರ್ಕೊಂಡ್ಬಂದು ಬಿಸ್ನೆಸ್ ಮಾಡು ಅಂದ್ರೆ ಕೋಟು ಪ್ಯಾಂಟ್ ಹಾಕಿದ್ರೆ ಬಿಸ್ನೆಸ್ ಮಾಡುತ್ತೆ, ಅಷ್ಟು ಈಸಿ ಇದೆ ಬಿಸ್ನೆಸ್.
ಬಟ್ ಬದಲಾವಣೆ ಆಗತ್ತಾ? ನಿಮ್ಮಲ್ಲಿ ಬದಲಾವಣೆ ಬರೋದನ್ನ ಪ್ರಯತ್ನ ಮಾಡಿ. ಯಾರು ಬದಲಾವಣೆ ಆಗ್ತಾರೆ ಅವ್ರು ಬಿಸ್ನೆಸ್ ಮಾಡ್ತಾರೆ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರೆ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚಿಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದ್ಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ.
ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.